ಪ್ರಮುಖವಾದ ವಿಚಾರ ಅಂದ್ರೆ ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಡಿಸ್ಕ್ವಾಲಿಫೈ ಆಗಿದೆ ಸರ್. ಸ್ವಾಮೀಜಿ ಅವರು ಮರುಮನವಿ ಸಲ್ಲಿಸಬೇಕು, ಹೈಕೋರ್ಟ್ಗೆ ಹೋಗಿ ಒಂದು ವಿಚಾರ ಇರುವಂತ ಭಾಗಶಃ ನೀವು ಹೇಳಕತ್ತೀರಿ. ಏನು ಹೇಳ್ಯಾರ ಸುಪ್ರೀಂ ಕೋರ್ಟು, ಇದರ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋರಿ, ಇವ್ರೆಂತಿಂಥ ಶಬ್ದ ಉಪಯೋಗ ಮಾಡಿದ್ರ ಬಗ್ಗೆ ಎಲ್ಲಾದರೂ ಆ ಒಂದು ರೈಟ್ಸ್ ಆಗ್ತಾವನು, ದಂಬೆ ಗಲ್ಲಿಬೆ ಆಗ್ತಾವನು ಅಂಥದ್ದನ್ನು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋರಿ. ನಂಬರ್ 1. ನಂಬರ್ 2, ಈ ರೀತಿ ಯಾವ್ಯಾವ ಸ್ವಾಮಿಗಳು ಕೆಲ ಶಬ್ದಗಳನ್ನು ಉಪಯೋಗ ಮಾಡ್ಯಾರ, ಅವ್ರ ಮ್ಯಾಗೂ ಕೇಸ್ ಲಾಜ್ ಮಾಡಿರತ್ತು ಹೇಳ್ಯಾರ ಅಂತೇಳಿ ನನಗೆ ಮೊದಲು ಮಾಹಿತಿ. ಅಂದರೆ ಇದರಿಂದ ನಿಜಗುಣಾನಂದ ಅವ ಯಾವ ಶಾನಿಹಳ್ಳಿ ಅಲ್ಲೊಬ್ಬ ಯಾವನೋ ಚಿತ್ತಾಪುರನಾಗ ಮಾತಾಡ್ಯಾನಲ್ರಿ, ಕೋರ್ಟ್ ವಿರುದ್ಧ ಮಾತಾಡ್ಯಾನ, ನ್ಯಾಯಾಂಗದ ಜಡ್ಜ್ಗಳ ಬಗ್ಗೆ ಮಾತಾಡ್ಯಾನ. ಇವೆಲ್ಲ ನ್ಯಾಯಾಂಗ ನಿಂದನೆಗಳ ಬಗ್ಗೆನೂ ತನಿಖೆ ಆಗ್ಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ರಿವ್ಯೂ ಮಾಡಲಿಕ್ಕೆ ಮತ್ತು ಹೈಕೋರ್ಟಿಗೆ ಅಧಿಕಾರ ಕೊಟ್ಟಾರೆ. ನಾವು ಯಾವ ರೀತಿ ವಾದವನ್ನು ಮಂಡಿಸಲು ಎಲ್ಲೆಲ್ಲಿ ನಾವು ಫೇಲ್ ಆಗಿವಲ್ಲ ಆ ಪಾಯಿಂಟ್ಸ್ಗಳನ್ನು ತೊಗೊಂಡು ಮತ್ತೆ ನಾವು ಕೋರ್ಟ್ನಲ್ಲಿ ಹೋಗ್ತೀವಿ. ನಾವು ಪ್ರಯತ್ನ ಮಾಡಕತ್ತೀವಿ. ವಿಜಯಪುರದಲ್ಲಿ ನಮ್ಮ ಕನೇರಿ ಮಠ ಶ್ರೀಗಳನ್ನ ಕರ್ಕೊಂಡು ಬಂದೇ ಈ ಸಮಾವೇಶ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ವಿ. ಅಷ್ಟರೊಳಗೆ ಆಗಲಿಲ್ಲ ಅಂದರೆ ನಾವು ದೊಡ್ಡ ಸಮಾವೇಶ ಮಾಡ್ತೀವಿ. MB ಪಾಲ್ರು ಸಮಾವೇಶಕ್ಕೆ ತಯಾರಾಗಲಿ. ಕಾನೂನು ಸುವ್ಯವಸ್ಥೆಯನ್ನು ಮುಂದಿಟ್ಕೊಂಡು ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ಹೇರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ನೀವೀಗ ಏನು ಬಬಲೇಶ್ವರದಲ್ಲಿ ಏನು ಸಮಾವೇಶ ಮಾಡ್ತಾ ಇದ್ದೀರಿ, ಇದನ್ನು ಕಾನೂನು ಸುವ್ಯವಸ್ಥೆಯನ್ನು ಮುಂದಿಟ್ಕೊಂಡು ನಿಮಗೆ ಅನುಮತಿ ಕೊಡಂಗಿಲ್ಲ ಅಂದ್ರೆ ನಿಮ್ಮ ನಡೆ ಏನಿರುತ್ತೆ ಅಂತ ನೋಡ್ರಿ. ಆ ಮುಂದಿನ ಊಹಾ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಒಂದು ವೇಳೆ ಯತ್ನಾಳ್ರೆ ನೀವು ಮುಖ್ಯಮಂತ್ರಿ ಆಗದೇ ಇದ್ದರೆ ಆತ್ಮಹತ್ಯೆ ಮಾಡಿಕೊಳ್ತೀರಾ ಅಂತಂದ್ರೆ ರಾಜಕೀಯವಾಗಿ ಮೊನ್ನೆ CM ಅವರು ಹೈಕಮಾಂಡ್ ಮನಸ್ಸು ಮಾಡಿದ್ರೆ ನಾ ಇನ್ನು 2.5 ವರ್ಷ CM ಆಗಿ ಮುಂದುವರಿತೇನೆ ಅಂತಂದ್ರೆ, ಇಷ್ಟು ದಿನ 5 ವರ್ಷ ನಾನೇ CM ಅಂತಿದ್ರು, ಈಗ ಮತ್ತೆ ದಾಟಿ ಚೇಂಜ್ ಆಗಿದೆ. ನಾ ಹೇಳದಲ್ರಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪಾಪ ನನ್ನ ಜೀವನದಾಗ ಒಂದು ದಿವಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟ. ಅವರೇ ಆಗ್ತಾರೆ. ನೀವು ನೋಡ್ತೀರಿ, DK ಶಿವಕುಮಾರ್ ಬೇಡ, ಸತೀಶ್ ಜಾರಕಿಹೊಳಿ ಬೇಡ, ಖರ್ಗೆ ಅವ್ರು ಮಾಡೋದು ಲೆಕ್ಕಕ್ಕೆ ಬರ್ತದೆ. ಖರ್ಗೆ ಅವ್ರು ಆಗ್ತಾರೆ. ಮತ್ತು ಪಕ್ಕದಲ್ಲೇ ಮತ್ತು ಅವ್ರಿಗೆ ಏನು ಹೈಕಮಾಂಡ್ ಅದು ಹೇಳಿದ್ದಕ್ಕೆ ಬದ್ಧ ಆಗಿದ್ದ ಯಾಕೆ ಹೇಳಕತ್ತಾರಂದ್ರೆ, ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರು. ಏನಂದ್ರೆ ಸತೀಶ್ ಜಾರಕಿಹೊಳಿಯವ್ರಿಗೆ ಎಲ್ಲ ಅರ್ಹತೆ ಇದೆ ಅಂದರೆ ನೀವು ಏನಾದ್ರು DK ಶಿವಕುಮಾರ್ ಮಾಡ್ತಿದ್ರೆ ನಾವು ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು 70-80 ಮಂದಿ ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಕೊಡುವಂಥ ಪ್ರಯತ್ನ ಮಾಡ್ಯಾರ. ಪಾಪ ಅಲ್ಲೇನು ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ಕುಟ್ರಿಸ್ಯಾರ, ಅಲ್ಲಿ ಕೆಲಸ ಇಲ್ಲ, ಬಡಿಸಿಲ್ಲ, ಯಾವ ರಾಜ್ಯಗಳು ಇಲ್ಲ, ಉತ್ಪನ್ನ ಬರಲಾಗೈತಿ. ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕಂತ ಖರ್ಗೆ ಸಾಹೇಬ್ರ ಹತ್ರ. ಇನ್ನೊಂದು ಕಡೆ DK ಶಿವಕುಮಾರ್ ಮೊನ್ನೆ ಡೆಲ್ಲಿಗೆ ರಾತ್ರೋರಾತ್ರಿ ಹೋಗಿ ಬಂದ್ರು, ಯಾವುದೂ ಪ್ರಯೋಜನ ಆಗಿಲ್ಲ. ಆಗೋದಿಲ್ರಿ. ನೋಡ್ರಿ, ಹೈಕಮಾಂಡದಾಗ ರಾಷ್ಟ್ರೀಯ ಅಧ್ಯಕ್ಷರ ಮುಖ್ಯಮಂತ್ರಿ ಆಗ್ಬೇಕಂತ ಕೂತಾಗ ಯಾವ DK ಶಿವಕುಮಾರ್ ಕೇಳ್ತಾರೆ, ಯಾವ ಸತೀಶ್ ಜಾರಕಿಹೊಳಿ ಕೇಳ್ತಾರೆ. ಇಲ್ಲೇ ಅಡ್ಯಾಡೋದು, ಇಲ್ಲೇ ಬೆಳಗಾವಿದಾಗೆ ಬಿಹಾರ ಚುನಾವಣೆಗೆ 300 ಕೋಟಿ ರೂಪಾಯಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ರಾಮುಲು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಮಾಡಿದಾರೆ ಯಾರು? ಅವ್ರಿಗೆ ಗುರ್ತಿರ್ತತ್ರಿ, ಯಾವ ಥ್ರೂ ಹಂಗೆ ಹೋಗಿರ್ತಾವ, ನಮ್ಗೆ ಗೊತ್ತಿಲ್ಲ.